ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ ಸ್ಮಾಲ್ ಸ್ಕ್ರೀನ್ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇವತ್ತು ನಾವಿರುವಂಥದ್ದು ನೀನಾದನ ಸೇರಿದಂತೆ ಇತ್ತೀಚೆಗಷ್ಟೇ ರೀಸೆಂಟಾಗಿ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ನಲ್ಲಿ ಖ್ಯಾತ ಕಳನಟರಾಗಿ ಮಿಂಚ್ತಾ ಇರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟ ಅಥರ್ವ ಅವರ ನೇಟಿವ್ ಅಂದರೆ ಹಾಸನ್ಗೆ ಬಂದಿದ್ದೀವಿ. ಹಾಸನಲ್ಲಿ ಅವರ ಹೋಮ್ ಟೂರ್ ಯಾವ ರೀತಿ ಇರುತ್ತೆ, ಹಾಗೆಯೇ ಅವರ ಮನೆ ಯಾವ ರೀತಿ ಇದೆ, ಒಂದಷ್ಟು ವಿಚಾರಗಳನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇನ್ಯಾಕ್ತಡ ಬನ್ನಿ ಅವರ ಮನೆಗೆ ಹೋಗೋಣ. ಈಗಾಗಲೇ ಸ್ಮಾಲ್ ಸ್ಕ್ರೀನಲ್ಲಿ ನೀವು ಅವ್ರನ್ನೆಲ್ಲ ಕೂಡ ನೋಡಿ ಇಷ್ಟಪಟ್ಟಿರ್ತೀರ. ಸೊ ಈಗ ಅವರ ಮನೆಗೆ ನಮ್ಮ ಸುಮನ್ ಟಿವಿ ಕಡೆಯಿಂದ ನಾನು ಬಲಗಾಲಿಟ್ಟು ಬರ್ತಾ ಇದ್ದೀನಿ. ಇವ್ರು ನೋಡಿ ಎಷ್ಟು ಸ್ಟೈಲಿಶ್ ಆಗಿ ನಿಂತ್ಕೊಂಡವ್ರು, ಮನೆಗೆ ವೆಲ್ಕಮ್ ಮಾಡ್ತಾರೆ ಅಂತ ಅನ್ಕೊಂಡ್ರೆ. ವೆಲ್ಕಮ್ ಸರ್ ನಮ್ಮ ಮನೆಗೆ. ಆ್ಯಂಡ್ ಹೋಮ್ ಟೂರ್ ಅಂತ ಹೇಳಿದ್ರಿ, ಫಸ್ಟ್ ಶುರು ಆಗ್ತಿದ್ದಂಗೆ ಯಾವಾಗ್ಲೂ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾವು ಕೆಲಸಗಳನ್ನ ಶುರು ಮಾಡಬೇಕು. ಒಂದು ನಿಮಿಷ ಸೊ ಹಂಗೆ ಪ್ಯಾನ್ ಮಾಡಿ ಈ ಕಡೆ ಹಿಂಗೆ ಪ್ಯಾನ್ ಮಾಡಿ. ಸೊ ಫಸ್ಟ್ ಎಂಟರ್ ಆಗ್ತಿದ್ದಂಗೆ ನಮ್ಮ ಮನೇಲಿರೋದು ಗಣಪತಿ. ಸೊ ವಿಘ್ನ ನಿವಾರಕ. ಸೊ ಯಾವುದೇ ದೇವ್ರುಗಳನ್ನ ಪೂಜೆ ಮಾಡಬೇಕಾದ್ರೆ ಅಥವಾ ಏನಾದರೂ ಮಾಡಬೇಕಾದ್ರೆ ಫಸ್ಟ್ ನೆನೆಸ್ಕೊಳ್ಳೋದೇನೆ ಗಣಪತಿ. ಸೊ ಹಂಗೆ ಅಂದ್ಕೊಂಡು ನಮ್ಮ ಇಂಟರ್ವ್ಯೂನ ಶುರು ಮಾಡೋಣ. ಹಾಗಾದ್ರೆ ಗಣಪತಿ ನಾನು ನನ್ನ ಮಗನ ಮನೆಗೆ ಬಂದಿದ್ದೀನಿ. ನನ್ನ ಹೆಸರು ಮಂಜುನಾಥ, ಗಣೇಶ್ ನನ್ನ ಮಗ. ಸರಿ, ಜಸ್ಟ್ ಫಾರ್ ಜೋಕ್. ಹಾಗಾದ್ರೆ ಜಸ್ಟ್ ಫಾರ್ ಜೋಕ್ ನಾನು ನಿಮ್ಮ ಮಗ ಆಗ್ಬೋದು, ಯಾಕೆ ಹೇಳಿ? ಹೆಂಗೆ? ಅಥರ್ವ ಅಂದ್ರೆ ಗಣಪತಿನೇ. ಹೌದಾ? ಜಸ್ಟ್ ಫಾರ್ ಜೋಕ್. ಎಸ್ ಸರ್. ಇದು ಬಂದಿದ ತಕ್ಷಣ ಇದು ನಿಮ್ಮ ಲಿವಿಂಗ್ ಹೋಮಾ? ಸಾರಿ, ಲಿವಿಂಗ್ ರೂಮು. ಇದು ಅಂದ್ರೆ ಇದು ನಮ್ಮ ಸ್ವಂತ ಮನೆ. ಸೊ ಒಂದು 12 ವರ್ಷ ಆಯ್ತು ನಾವು ಇಲ್ಲಿಗೆ ಬಂದು. ಸೂಪರ್. ಸೊ ಅಪ್ಪ ಅಮ್ಮ ನಾನಿದ್ದೀವಿ. ಸೊ ಅಂದ್ರೆ ಅಪ್ಪ ಅಮ್ಮ ನಾನು 3 ಜನ ಇರೋದಿಲ್ಲಿ. ಸೊ ನನ್ನ ತಮ್ಮನ ಹೆಂಡತಿ ಲೈಕ್ ದೇ ಆರ್ ಲಿವಿಂಗ್ ಸಪ್ರೇಟ್ ಹೌಸ್. ಎಸ್ ಸರ್. ನಿಮ್ಮ ಮನೆಯ ಒಂದು ಶೋಕೇಸ್ ಬಗ್ಗೆ ಹೇಳೋದಾದ್ರೆ, ಇದೆಲ್ಲ ನೋಡ್ತಾ ಇರ್ಬೇಕಾದ್ರೆ ನಿಮ್ಗೆ ಬಂದಿರುವಂತದ್ದು ಅಂತ ಅನಿಸ್ತಾ ಇತ್ತು ನನಗೆ. ಸೊ ಹೌದು. ಸೊ ಇದೆಲ್ಲ LICಲಿ. ಸೊ ಅವಾಗೇನೋ ಕಾಂಪಿಟೇಷನ್ ಆಡ್ಬೇಕಾದ್ರೆ ನಮ್ಮ ಅಪ್ಪ ಇಸ್ LIC ಏಜೆಂಟ್. ಸೊ ಅವಾಗೆಲ್ಲ ಕಾಂಪಿಟೇಷನ್ ಆಡಬೇಕಾದ್ರೆ ಮತ್ತೆ ಒಂದಷ್ಟು ನಮ್ಮ ಒಪ್ಪಂಗೆ ಬಂದಿರೋದು ಕ್ವಾಲಿಫೈಯರ್ ವಿನ್ನರ್ ಅಂತ ನಾವು ಕೊಟ್ಟಿದ್ದಾರೆ. ಓಕೆ. ಸೊ ಅದು ಬಿಟ್ಟರೆ ಇಲ್ಲಿ ನೋಡ್ಬೋದು ನೀವು. ಸೊ ಇದು ನೋಡಿ, ಸ್ಕೂಲಲ್ಲಿ ಪ್ರೈಸ್ ತೊಗೊತಾ ಇರೋದು. ಸೊ ಇದು ನಾನು, ಇದು ನನ್ನ ತಮ್ಮ. ಓಕೆ. ಚಿಕ್ಕ ತರ್ವ, ಈಗ ದೊಡ್ಡ ತರ್ವ. ಹಾಂ ನೋಡಿ, ಅಲ್ಲ ಅವಾಗಿಂದ ಏನು ಡಿಫ್ರೆನ್ಸ್ ಇಲ್ಲ ಅನ್ಕೊಂತೀನಿ. ಆಲ್ಮೋಸ್ಟ್ ನೋಡಿ ಡಿಫ್ರೆನ್ಸ್ ಒಂಚೂರು ಗಡ್ಡ ಮೀಸೆ ಬಂದಿರ್ಬೋದು ಅಷ್ಟೇ. ಐಟೆಲ್ಲ ಡಿಫ್ರೆನ್ಸಸ್ ಐತೆ. ಓಕೆ. ಸೊ ಸೂಪರ್. ಇನ್ನು ಅದು ಬಿಟ್ಟರೆ ನಾನು ಫಸ್ಟ್ ಕಾರ್ ತಗೊಂಡಾಗ ಒಂದು ಮೆಮೊರೇಬಲ್ಗೆ ಫೋಟೋ ಕೊಟ್ಟಿದ್ರು. ಸೊ ದಿಸ್ ಇಸ್ ದಟ್ ಫೋಟೋ. ಯಾವುದು ನಿಮ್ಮ ಫಸ್ಟ್ ಕಾರ್? ಬಲಿನೋ. ಬಲಿನೋ ಕಾರು. ಎಷ್ಟು ವರ್ಷ ಆಯ್ತು ತಗೊಂಡು? ಒಂದು 4 years ಆಯ್ತು. 4 years. ಸೊ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಲೈಕ್ ಏನಂತಂದ್ರೆ ಇಂಥ ರೀಸನ್ ಅಥವಾ ಇಂಥ ಸೀರಿಯಲ್ ಕಡೆಯಿಂದ ಬಂದಿರುವಂಥ ಪೇಮೆಂಟ್ನೇ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದ? ಸೀರಿಯಲಲ್ಲಿ ಬಂದಿರೋ ಪೇಮೆಂಟನ್ನು ಡೌನ್ ಪೇಮೆಂಟ್ ಮಾಡಿ ಇನ್ವೆಸ್ಟ್ ಮಾಡಿ EMI ಕಟ್ತಾ ಇದ್ದೀನಿ. ಕಟ್ತಾ ಇದ್ದೀನಿ. ಅಲ್ಲ, ಮುಗ್ದಿದೆ. ಯಾವ ಸೀರಿಯಲ್ EMI ಕಟ್ಟಿದ ಅಂದ್ರೆ ಡೌನ್ ಪೇಮೆಂಟ್ ಮಾಡಿರುವಂಥದ್ದು? ನಾನು ಶುರು ಮಾಡಿದ್ದು ಗೌರಿಶಂಕರ. ಗೌರಿಶಂಕರದಿಂದ. ಆ್ಯಂಡ್ ಅದಕ್ಕಿಂತ ಪ್ರಿವಿಯಸ್ಲಿ ರಜೇರಾಮಿಂದ ಒಂದು ಸೇವಿಂಗ್ಸ್ ಇಟ್ಕೊಂಡು ಅದರಿಂದ ಡೌನ್ ಪೇಮೆಂಟ್ ಮಾಡಿದ್ದು. ಎಸ್ ಸರ್. ಎಲ್ಲೇ ಬಂದರೂ ಕೂಡ ರಾಯರ ದರ್ಶನ ಕೊಡ್ತಿದ್ದಾರೆ ನನಗೆ. ನಮ್ಮಮ್ಮ ತುಂಬಾ ರಾಯರ ಭಕ್ತರು. ಸೊ ಹಾಗಾಗಿ ನಮ್ಮ ಮನೆಯವರೆಲ್ಲರೂ ರಾಯರ ಭಕ್ತರು. ಸೂಪರ್. ಸೊ ಹಾಗಾಗಿ ಅವ್ರ ಬ್ಲೆಸ್ಸಿಂಗ್ ಇಂದಾನೆ ನಾವು ಇವಾಗ ಏನ್ ಮಾಡ್ತಿದೀವಿ ಎಲ್ಲ ಅವ್ರ ಬ್ಲೆಸ್ಸಿಂಗ್. ಎಂಟ್ರೆನ್ಸ್ ಅಲ್ಲೂ ನೋಡಿದೆ, ಗುರು ರಾಘವೇಂದ್ರ ನಿಲಯ ಅಂತ ಇಟ್ಟಿರೋದು. ಸೊ ನಮ್ಮ ಸರೂನ್ ಹೆಸರು ಹಂಗೆ ರಾಯಲ್ ಅಂದ್ರೆ ಸೊ ಫಸ್ಟ್ ವರ್ಡ್ ಅನ್ನ ಅವರಿಂದಾನೆ ತಗೊಂಡಿರೋದು. ಸೊ ಹಂಗಾಗಿ ರಾಘವೇಂದ್ರ ಸ್ವಾಮಿ. ಸೊ ದಟ್ ಈಸ್ ರಾಯಲ್, ಹಾಗೆ ತಗೊಂಡ್ರು. ನಿಮ್ಮ ಲೈಫಲ್ಲಿ ರಾಯರ ಒಂದು ಅನುಗ್ರಹ ಎಷ್ಟು ಚೇಂಜಸ್ ಮಾಡಿದೆ ಅಂತ? ಸರ್ ತುಂಬಾನೇ ಚೇಂಜಸ್ ಮಾಡಿದೆ. ಬಿಕಾಸ್ ನನಗಿಂತ ಹೆಚ್ಚಾಗಿ ನಮ್ಮಮ್ಮಂಗೆ. ಸೊ ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ, ನೀನು ಏನು ಮಾಡ್ತೀಯೋ ಬಿಡ್ತೀಯೋ, ನೀನು ಫಸ್ಟು ಒಂದು ಆಡಿಷನ್ ಕೊಡೋಕೆ ಹೋಗ್ತೀಯಾ, ಇಲ್ಲ ಒಂದು ಏನಾದರೂ ಒಂದು ಕೆಲಸ ಮಾಡೋಕೆ ಹೋಗ್ತೀಯಾ, ಜಸ್ಟ್ ಒಂದ್ಸಲ ದೇವ್ರನ್ನ ನೆನಪಿಸ್ಕೊ, ರಾಘವೇಂದ್ರ ಸ್ವಾಮಿ ನೆನಪಿಸ್ಕೊ. ಈಗಲೂ ನಮ್ಮ ಮನೇಲಿ ಅದು ಅಕ್ಷತೆ ಇದೆ, ರಾಯರ ಅಕ್ಷತೆ. ಸೊ ಅದನ್ನು ತಲೆಗೆ ಹಾಕೊಂಡು 1-2 ಕಾಳು ನಾನು ಎಲ್ಲಾದರೂ ಆಡಿಷನ್ ಕೊಡೋಕೆ ಹೋಗ್ತೀನಿ ಅಂದರೆ ಸೊ ಅವ್ರ ಬ್ಲೆಸ್ಸಿಂಗಿಂದನೇ ಹೋಗೋದು ಯಾವಾಗಲೂ. ಸೊ ತುಂಬಾ ಇಂಪ್ಯಾಕ್ಟ್ ಮಾಡಿದೆ. ಆ್ಯಂಡ್ ಎವ್ರಿ ಗುರುವಾರ ಅಲ್ಲಿ ಮಠಗಳಿಗೆ ಹೋಗೋದು ಎಲ್ಲ ಮಾಡ್ತೀನಿ. ಬೆಂಗಳೂರು ರಾಯರ ಮಠಕ್ಕೆ ಹೋಗ್ತೀನಿ. ಸೊ ನಾನಿರೋದು ಉಲ್ಲಾಳಲ್ಲಿ, ಅಲ್ಲಿ ಹೋಗ್ತೀನಿ ರಾಯರ ಮಠಕ್ಕೆ. ಆನ್ ಸ್ಕ್ರೀನಲ್ಲಿ ಖಡಕ್ ವಿಲನ್ನು, ಆಫ್ ದಿ ಸ್ಕ್ರೀನಲ್ಲಿ ರಾಯರ ಭಕ್ತ. ಹೌದು ನೋಡಿ. ಎಸ್ ಸರ್. ಫಿಶ್ ಟ್ಯಾಂಕ್ ಎಲ್ಲ ಇದೆ. ಸೊ ಫಿಶ್ ನನ್ನ ತಮ್ಮ ಈಸ್ ಅ ಪೆಟ್. ನಾನು ಬರೀ ಆ್ಯಕ್ಚುಲಿ ನಾನು ಅನಿಮಲ್ ಲವರ್. ಆದರೆ ನಂಗೆ ನಾಯಿಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಸ್ಟ್ರೀಟ್ ಡಾಗ್ಸ್ ಎಲ್ಲ ಅಂದರೆ ನಂಗೆ ತುಂಬ ಇಷ್ಟ. ಅವಕ್ಕೆಲ್ಲ ನಾನು ಫೀಡ್ ಮಾಡೋದೆಲ್ಲ ಮಾಡ್ತೀನಿ.
ಬಟ್ ನನ್ನ ತಮ್ಮ ಬರೀ ನಾಯಿಗಳಿಗೆ ಸೀಮಿತ ಆಗಿಲ್ಲ. ಸೊ ಅವನಿಗೆ ಫಿಶ್ ಸಾಕೋದು ಆ್ಯಂಡ್ ರ್ಯಾಬಿಟ್ಸ್ ಹಾಕೋದು, ಕ್ಯಾಟ್ಸ್ ಹಾಕೋದು, ಆಮೇಲೆ ಅವ್ನ ಮನೆಗೆ ಹೋದ್ರೆ ಆಮೆ ಎಲ್ಲ ಸಾಕ್ಬಿಟ್ಟಿದ್ದಾನೆ ಅವನು. ಓಕೆ. ಆಮೇಲೆ ಪಕ್ಷಿಗಳು, ಎಲ್ಲ ಥರ ಪಕ್ಷಿಗಳು ಸಾಕ್ಬಿಟ್ಟಿದ್ದಾನೆ. ಸೊ ಅವನೊಂಥರ ಈ ಮನೆನ ಕಾಡ್ ಮಾಡ್ಕೊಂಡು ಬದುಕ್ತಾನೆ. ನಮ್ಮ ಬೆಂಗಳೂರಲ್ಲಿ ಆ ಥರ ಸಿಗಲ್ಲ ನಮಗೆ. ಹೌದು. ಸೊ ಇದು ಫ್ಯಾಮಿಲಿ ಫೋಟೋ ಆ್ಯಂಡ್ ಇದು ಜೀ ಕನ್ನಡದವ್ರಿಗೆ ಗೊತ್ತಾಗದವ್ರೆ ಸಾಕಿದ್ದು. ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಜೀ ಕುಟುಂಬ ಅವಾರ್ಡ್ಸ್ ಮಾಡ್ತಾರಲ್ಲ, ಸೊ ಅದರಲ್ಲಿ ಒಂದು ಬ್ಯಾಕ್ ಡ್ರಾಪ್ ರೆಡಿ ಮಾಡಿದ್ರು. ಅಲ್ಲಿ ಎಲ್ಲ ಆರ್ಟಿಸ್ಟ್ಗಳ್ದನ್ನು ಈ ತರ ನೇತಾಕಿರ್ತಾರೆ. ಸೊ ಈಗ ಇದು ಇನ್ನೊಬ್ರು ಆರ್ಟಿಸ್ಟು ನೇತಾಕಿರ್ತಾರೆ. ಸೊ ಅವಾಗ ಕಿತ್ಕೊ ಬಂದಿದ್ದು ಬೇಕಾಗತ್ತೆ ಮೆಮರೀಸ್ ಬೇಕು ಅಂತ ಹೇಳ್ಬಿಟ್ಟು ತಗೊಂಡ್ಬಂದಿರೋದು. ಇವತ್ತು ನೋಡಿ ಜೀ ಕನ್ನಡದಲ್ಲಿ ನಟ ಅಥರ್ವ ಅವ್ರು ಖಳನಾಯಕ ಅನ್ಕೊಂಡಿದ್ವಿ, ಕಳ್ಳನು ಕೂಡ ಆಗಿದ್ದಾರೆ ನೋಡಿ. ಈ ತರ ತಗೊಂಡ್ಬಂದವ್ರೆ ಅಲ್ಲ, ಮೆಮರಿಗೆ ನೀವೇ ಅವರು ಆಬ್ವಿಯಸ್ಲಿ ಎಸಿತಾರೆ. ಸೊ ಎಲ್ಲ ಏನಾದ್ರು ಬೇರೆದಕ್ಕೆ ಯೂಸ್ ಮಾಡ್ಕೊಂತಾರೆ, ಬಟ್ ಎರಿವೇ ಇರಲಿ ಅಂತ ಹೇಳ್ಬಿಟ್ಟು ನಾನು ತಗೊಂಡ್ಬಂದೆ. ಎಸ್, ಇವರು ಅಣ್ಣಯ್ಯ ಸೀರಿಯಲ್ನಲ್ಲಿ ನೀವು ನೋಡ್ತಾ ಇರ್ಬೋದು, ಅಮ್ಮನ ಕ್ಯಾರೆಕ್ಟರ್ ಮಾಡ್ತಿರುವಂತಹ ತ್ರಿವೇಣಿ ಅಮ್ಮ. ಇವರು ಅಥರ್ವ ಅವರು ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಪಾಪ ಮನೆ ಕೆಲಸದವ್ರಿಗೇನೆ ಕೈ ಕೊಟ್ಟು ಈಗ ಮದುವೆ ಆಗಿ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದಾರೆ. ಇದನ್ನ ಡೈಮಂಡ್ಸ್ ಆಗಿವೆಲ್ಲ? ಡೈಮಂಡ್ಸ್ ಅಲ್ಲ, ಡೈಮಂಡ್ಸ್ ಆಗಿದ್ದಿದ್ರೆ ಇನ್ನೊಂದೆರಡು ಎತ್ಕೊ ಬರ್ತಾ ನಾನು ಸ್ವಲ್ಪ ತಗೊಂಡು ಹೋಗೋಣ ಅನ್ಕೊಂಡೆ. ಎಸ್, ಇದು ನಿಮ್ಮನೇಲೆ ಪೆಟ್ಟ ಇದು? ಸೊ ಇದಿಲ್ಲ ಆಲ್ರೆಡಿ, ಇವಾಗಿಲ್ಲ. ಸೊ ಸತ್ತೋಗಿದ್ದಾಳೆ. ಸೊ ಲಕ್ಕಿ ಅಂತ. ಸೊ ನಮ್ಮ ಮನೆಯವ್ರಿಗೆಲ್ಲ ಫೇವ್ರೇಟು. ಸೊ ಒಂದು ಅಬ್ಯಾಂಡನ್ ಡಾಗ್ ಸಿಕ್ಕಿದ್ದು ನನಗೆ. ಸೊ ರೋಡಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಿದ್ದು, ಕರ್ಕೊಬಂದ್ಬಿಟ್ಟು ಸಾಕ್ಬಿಟ್ಟು. ಸೊ ಒಂದು 12 ವರ್ಷ ನಮ್ಮ ಜೊತೆ ಇದ್ದು. 12 ವರ್ಷ? 12 ವರ್ಷ ಆದಮೇಲೆ ಡ್ಯೂ ಟು, ಗೊತ್ತಲ್ಲ ನಿಮಗೆ ನಾಯಿಗಳ ಲೈಫ್ ಸ್ಪ್ಯಾನ್ ಇರೋದೇ ಮ್ಯಾಕ್ಸಿಮಮ್ 14 ಇಯರ್ಸು. ಸೊ ಡ್ಯೂ ಟು ಹೆಲ್ತ್ ಇಶ್ಯೂಸ್ ಶಿ ಈಸ್ ನಾಟ್ ವಿತ್ ಅಸ್. ಬಟ್ ಇವಳ ಹೆಸ್ರನ್ನೇ ಇನ್ನೊಂದು ನಾಯಿಗೆ ತೊಗೊಬಂದ್ಬಿಟ್ಟು ಅದೇ ಹೆಸರಿಟ್ಬಿಟ್ಟು ಸಾಕ್ತಾ ಇದ್ದೀನಿ. ಈಗ ಸಾಕ್ತಾ ಇರೋದು? ಈಗಲೂ ಇದೆ, ಲಕ್ಕಿಯಿಂದ ತೋರಿಸ್ತೀನಿ ನಮಗೆ. ಓಕೆ, ಅದು ಇಲ್ಲೇ ಹಾಸನಲ್ಲೇ ಇರುತ್ತೆ? ಹಾಂ, ಇಲ್ಲೇ ಹಾಸನಲ್ಲೇ ಇರುತ್ತೆ. ಓಕೆ, ಸೂಪರ್. ಸೊ ಇದು ಅವಾಗ ಇಂಜಿನಿಯರಿಂಗ್ ಡೇಸಲ್ಲಿ ನೀವು ನೋಡ್ಬೋದು, ಅವಾಗಲೇ ತೋರಿಸಿದ್ರಲ್ಲ. ಸೊ ದಿಸ್ ಇಸ್ ಇಂಜಿನಿಯರಿಂಗ್ ಡೇಸಲ್ಲಿ ಹಿಂಗಿದ್ದೆ. ಓಕೆ. ಸೊ ಇದು ನನ್ನ ತಮ್ಮ. ಸೊ ನಮ್ಮಪ್ಪ ಅಮ್ಮ. ಸೊ ಇನ್ನೊಂದು ಸೆಕೆಂಡ್ ಮನೆ ಗ್ರೂಪ್ ಪ್ರವೇಶ ಟೈಮಲ್ಲಿ ಅವಾಗ ಫೋಟೋಶೂಟ್ ಮಾಡಿದ್ದಂಥದ್ದು. ಆ್ಯಂಡ್ ಇದು ಒಂದು ಕಾಲೇಜಲ್ಲಿ ನನ್ನನ್ನು ಇಷ್ಟಪಡೋವಂಥ ಒಬ್ಬರು ವ್ಯಕ್ತಿ ನನಗೆ ಡ್ರಾ ಮಾಡಿ ಕೊಟ್ಟಿದ್ದು. ಹುಡುಗಿ. ಸೊ ಈಗ ಅವರಿಲ್ಲ, ಇದ್ದಾರೆ, ಬಟ್ ನಾಟ್ ಅಷ್ಟೊಂದು. ಶಿ ಈಸ್ ಅ ಬೆಸ್ಟ್ ಫ್ರೆಂಡ್. ಸೊ ಅವ್ರು ಡ್ರಾ ಮಾಡಿಕೊಟ್ಟಿದ್ದು. ಸೊ ಯಾರ್ದನ್ನು ಬಿಡಿಸಿರ್ಲಿಲ್ವಂತೆ. ಫಸ್ಟ್ ಟೈಮ್ ಡ್ರಾ ಮಾಡ್ತೀನಿ ಅಂತ. ಜುಟ್ಟೆಲ್ಲ ಕಟ್ತಿದ್ರ ನೀವು? ಅಯ್ಯೋ ಸರ್, ಕೂದಲು ಬಿಟ್ಟಿದೆ ಸರ್, ಸರಿಯಾಗಿ ಬಿಟ್ಟಿದ್ರಿ? ಹಾಂ, ಇವಾಗ ಬೆಂಗಳೂರಿಗೆ ಬಂದ್ಬಿಟ್ಟು ಸ್ವಲ್ಪ ವಾಟರ್ ಎಫೆಕ್ಟಿಂದ ಕೂದಲು ಬಿಡೋದು ಕಮ್ಮಿ ಮಾಡಿದ್ದೀನಿ. ಓಕೆ. ಸೊ ಇದು ಅವಾಗ ಕೂದಲು ಬಿಟ್ಟಿದೆ. ಒಂಥರ ವಿಚಿತ್ರವಾಗಿದ್ದೆ. ಓಕೆ, ಆಗ್ಲೇ ಚೆನ್ನಾಗಿದ್ರಿ ಅನ್ಸುತ್ತೆ ಕೂದಲು ಬಿಟ್ಟಿದ್ದಕ್ಕ. ಓಕೆ, ಯಾಕಂದ್ರೆ ಗಡ್ಡ ಮೀಸೆ ಅಷ್ಟಿರಲಿಲ್ಲ ಪ್ರಾಪರ್ ಆಗಿ. ಸೂಪರ್. ಸೊ ಇದು ಆ್ಯಂಡ್ ದಿಸ್ ಇಸ್ ಲಿವಿಂಗ್ ಏರಿಯಾ. ಎಸ್, ಎಂಟ್ರಿ ಆದ ತಕ್ಷಣ ರಾಯರ ಫೋಟೋಗಳೆಲ್ಲ ಕಡೆ ಇದೆ. ಓಕೆ, ಸೂಪರ್. ಇಲ್ಲಿ ಕುತ್ಕೊಳ್ಳೋದಕ್ಕಂತೂ ಇದೆ. ಅದಾದ್ಮೇಲೆ ಸೊ ನಾವು ಸ್ಪೇಷಿಯಸ್ ಆಗಿ ಕಟ್ಕೊಂಡಿದೀವಿ. ಈಗ ರಿಲೇಷನ್ಸ್ ಯಾರಾದ್ರೂ ಬಂದ್ರೆ, ಫ್ರೆಂಡ್ಸ್ ಯಾರಾದ್ರೂ ಬಂದ್ರೆ, ಸೊ ಕುತ್ಕೊಂಡು ಮಾತಾಡೋದಕ್ಕಾಗ್ಲಿ, ಸೊ ಇಲ್ಲ ನಮಗೆ ಇರೋದಕ್ಕಾಗ್ಲಿ, ಮನೆ ಸ್ವಲ್ಪ ದೊಡ್ಡದಾಗಿದ್ರೆ, ವಿಶಾಲವಾಗಿದ್ರೆ ಚೆನ್ನಾಗಿರುತ್ತೆ ಅಂತ. ಸೂಪರ್. ಈ ನಾನು ಬಂದ ತಕ್ಷಣ ಈ ಕಡೆ ನೀವು ತೋರಿಸ್ತಾ ಇದ್ರೆ ನನ್ನ ಕಣ್ಣು ಆ ಕಡೆ ಹೋಯ್ತು. ಇದೇನಿದು? ವಾಯುವ್ಯಾಯ ನಮಃ ಮತ್ತೆ ಕುಬೇರಾಯ ನಮಃ. ಅದು ವೆರಿ ಸಿಂಪಲ್. ಅದು ಈಗ ಗೃಹ ಪ್ರವೇಶ ಟೈಮಲ್ಲಿ ಏನ್ ಮಾಡ್ತಾರೆ, ಪೂಜಾರಿ ಈಗ ಯಾರು ಪೂಜೆ ಮಾಡ್ತಾರಲ್ಲ ಮನೆನೆಲ್ಲ, ಸೊ ಅವಾಗ ಬರೀತಾರೆ ಈ ದಿಕ್ಕಿಗೆ ಈ ತರ ಅಂತ ಹೇಳ್ಬಿಟ್ಟು. ಅದನ್ನ ಕುಂಕುಮದಲ್ಲೇನೋ ಬರೀತಾರೆ. ಸೊ ನಮ್ಮ ಇವ್ರು ಏನ್ ಮಾಡಿದ್ದಾರೆ, ಅದನ್ನ ಬರೆಯೋ ಬದಲು ಸ್ಟಿಕರಿಂಗ್ ಅಲ್ಲಿ ಹಂಗೆ ಪರ್ಮನೆಂಟ್ ಆಗಿ. ಸೊ ಇದು ಇಂಥ ಕಡೆ ಏನಂತಾರೆ ಅಲ್ಲ, ಅದೇನಂತಾರೆ ವಾಸ್ತು ಪ್ರಕಾರ ಈ ಮೂಲೆ. ಸೊ ಈಶಾನ್ಯ ನಮಯ, ಓಂ ಕುಬೇರಾಯ ನಮಃ, ಓಂ ವಾಯುವ್ಯಾಯ ನಮಃ, ಆ ಥರ ಇದೆ. ಸೂಪರ್. ಇದು ಲಿವಿಂಗ್, ಇದು ವರುಣಾಯ ನಮಃ. ಸೊ ಹಂಗೆ ಅದು ಬರ್ಸೋದ್ರಿಂದ ಏನಾದ್ರು ಚೇಂಜಸ್ ಆಗುತ್ತಾ ಮನೆಯಲ್ಲಿ, ಅಥವಾ ನಮ್ಮ ಲೈಫಲ್ಲಿ ಏನಾದರೂ ಬದಲಾವಣೆಗಳಾಗುತ್ತಾ ಅಂತ ದೈವಿಕವಾಗಿ ಅಂತ? ಅಂದ್ರೆ ಆಗಬಹುದು. ಆಸ್ ಆಫ್ ನೌ ನನಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಡೆಪ್ತ್ ಏನು ಗೊತ್ತಿಲ್ಲ. ಸೊ ಮೇ ಬಿ ಚೇಂಜಸ್ ಆಗಿದೆ. ಈ ಮನೆಗೆ ಬಂದಾಗಿಂದ ನಮಗೆ ಪಾಸಿಟಿವ್ ಆಗೇ ಇದೆ. ಸೊ ನಾವು ಮಾಡೋ ಕೆಲಸಗಳಾಗಲಿ ಅಥವಾ ಏನಾದರೂ ಆಗಲಿ, ಸೊ ಎಲ್ಲ ಪಾಸಿಟಿವ್ ಆಗೇ ಇದೆ. ಸೊ ಅದರಿಂದ ಆಗಿದೆ ಅಂದರೆ ಇನ್ನೂ ಖುಷಿನೇ. ಸೊ ಆಸ್ ಆಫ್ ನೌ ನಾನು ಹಂಗೆ ತಗೊತೀನಿ, ಹೆಸರು ಬರ್ಸಿರೋದ್ರಿಂದ ಆಗಿರಬಹುದು ಅಂತ. ಸೂಪರ್. ಮತ್ತೆ ನಿಮ್ಮ ಮನೆಯ ಬಗ್ಗೆ ಇಂಚಿಂಚನ ತೋರಿಸೋದಾದ್ರೆ? ಬನ್ನಿ ತೋರಿಸೋಣ. ಬಟ್ ಏನು ಗೊತ್ತಾ, ನಮ್ಮ ಮನೇಲಿ ಅಪ್ಪ ಅಮ್ಮ ಇಬ್ರು ವರ್ಕಿಂಗು ಆ್ಯಂಡ್ ನಾನು ವರ್ಕಿಂಗ್. ಸೊ ಹಂಗಾಗಿ ಮನೇಲಿ ಜಾಸ್ತಿ ಇರಲ್ಲ, ಮಾತ್ರ ಬರ್ತೀರಾ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಸೊ ಬೆಳಗ್ಗೆ ಹೋದ್ರೆ ಸಂಜೆ ಬರ್ತೀವಿ. ಸೊ ಹಂಗಾಗಿ ಮನೆ ಕ್ಲೀನ್ ಇರುತ್ತೆ, ಬಟ್ ಎಲ್ಲ ಅಲ್ಲಲ್ಲೇ ಸ್ವಲ್ಪ ಇದಾಗಿರುತ್ತೆ. ಈಗ ಅದೇ ಟ್ರೆಂಡ್ ಅಲ್ವಾ? ಈಗ ಅದೇ ಟ್ರೆಂಡ್, ಮೆಸ್ಸಿ ಆಗಿರೋದೇ ಟ್ರೆಂಡ್ ಈಗ. ಸೊ ಮೆಸ್ಸಿ ಆಗಿರುತ್ತೆ. ಸೊ ಸ್ವಲ್ಪ ಆಡಿಯನ್ಸು ಮತ್ತು ನೀವು ವೀಕ್ಷಕರು ಮತ್ತು ನೀವು ಸ್ವಲ್ಪ ಓಕೆ
ಎಸ್, ನೆಕ್ಸ್ಟ್ ಎಲ್ಲಿಗೆ ಕರ್ಕೊಂಡು ಹೋಗ್ತೀರಾ ಅಂತ? ಸೀದಾ ನಮ್ಮ ಅಡುಗೆ ಮನೆಗೆ. ಯಾಕಂದರೆ ಫಸ್ಟು ಮುಖ್ಯವಾದದ್ದು ಲಿವಿಂಗ್ ಏರಿಯಾ ಜೊತೆಗೆ ಕಿಚನ್ನು ಮತ್ತು ಮಲ್ಕೊಳ್ಳೋಕ್ಕೆ. ಸೊ ಫಸ್ಟ್ ಕಿಚನ್ ತೋರಿಸ್ತೀನಿ, ಆಮೇಲೆ ಮಲ್ಕೊಳ್ಳೋ ಜಾಗ ತೋರಿಸ್ತೀನಿ. ಓಕೆ, ಸೂಪರ್. ಬನ್ನಿ. ಅಯ್ಯೋ ಸಾರಿ, ಮೇಯ್ನು ಮರ್ತ್ಬಿಟ್ಟಿದ್ದೀನಿ, ದೇವ್ರ ಕೋಣೆ ತೋರಿಸೋದು ಮರ್ತ್ಬಿಟ್ಟಿದ್ದೀನಿ. ಸೊ ರಾಯರ್ ಭಕ್ತ ಅಂದ್ಬಿಟ್ಟು ದೇವ್ರ ಕೋಣೆ ತೋರಿಸಿಲ್ಲ ಅಂದರೆ ಹಿಂಗಿರುತ್ತೆ. ಅದೇನೆ. ಸೊ ಬನ್ನಿ ಒಂಚೂರು ಮುಂದೆ. ಸೊ ಇದು ದೇವ್ರ ಕೋಣೆ. ಸೊ ಅಲ್ಲಿ ರಾಯರ್ ಫೋಟೋ ಇದೆ, ಈ ಕಡೆ ಮಂಜುನಾಥ ಫೋಟೋ ಇದೆ, ಸೊ ಶಿವನ್ ಫೋಟೋ ಇದೆ. ಸೊ ನಮ್ಮನೇಲಿ ಸಿಕ್ಕಾಪಟ್ಟೆ ಪೂಜೆ ಪುನಸ್ಕಾರ ಎಲ್ಲ ಜಾಸ್ತಿ. ನಮ್ಮ ತಾತ ಐನಾರರು ಅಂತಾನೆ ಕರೀತಾರೆ. ಸೊ ದೇವಸ್ಥಾನ ಪೂಜೆ ಮಾಡೋರೆ ಅವರು. ಸೊ ನಮ್ಮಪ್ಪನ ಅಪ್ಪ ಎಲ್ಲ ಜ್ಯೋತಿಷರು. ಸೊ ಟಿಪಿಕಲಿ ಆರ್ಥೋಡಾಕ್ಸ್ ಫ್ಯಾಮಿಲಿ ಅಂತ ಹೇಳಿದ್ರು ಏನು ತಪ್ಪೇನಿಲ್ಲ. ನೀವೇನಾದ್ರೂ ಕಲ್ತಿದ್ದೀರಾ ಜ್ಯೋತಿಷ್ಯ ನೋಡೋದು? ನಾನು ಫಸ್ಟ್ ಸೀರಿಯಲ್ ಮಾಡಿದ್ದೆ ಅದಲ್ವಾ, ರಜಾರಾಮಲ್ಲಿ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅನ್ಕೊಂಡು ಬರೀ ಶ್ಲೋಕನೇ ಹೇಳಿದ್ ನಾನು. ಅಲ್ಲ, ಬೇಕಾದ್ರೆ ರಿಯಲ್ ಲೈಫಲ್ಲಿ ಸ್ಕೂಲ್ ಡೇಸಲ್ಲಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ, ಆಮೇಲೆ ಊಟ ಟೈಮಲ್ಲೆಲ್ಲ ಹೇಳ್ಸೋರಲ್ಲ ಅನ್ನಪೂರ್ಣೆ ಸದಾಪೂರ್ಣೆ. ಸೊ ಆ ಥರ ಶ್ಲೋಕಗಳು ಹೇಳ್ತಾ ಇದ್ದೆ ಅಷ್ಟೇ. ಎಸ್, ದೇವ್ರ ಮನೆ ಆಯಿತು. ಸೊ ಇದು ಕಿಚನಲ್ಲಿ ಸ್ವಲ್ಪ ಲೈಟ್ಸ್ ಇಲ್ಲ, ಬಟ್ ಓಕೆ. ಸೊ ಇದೊಂದು ಡೈನಿಂಗ್ ಏರಿಯಾ ಥರ, ಒಂದಿಬ್ಬರು ಕುತ್ಕೊಂಡು ಊಟ ಮಾಡ್ಕೋಬೋದು ಆರಾಮಾಗೆ. ಓಕೆ. ಸೊ ಇಲ್ಲೇನೆ ಅಡುಗೆ ಮಾಡೋದು, ಇಲ್ಲೇನೆ ಬಿಸಿ ಬಿಸಿ ಸರ್ವ್ ಮಾಡೋದು. ಸೊ ಇಲ್ಲೇ ಕುತ್ಕೊಳ್ಳೋದು. ಸೊ ಬನ್ನಿ ಒಳಗೆ ಬನ್ನಿ. ಸೊ ಕಿಚನ್ನೆಲ್ಲ ಅವಾಗ ಒಂದು ಕಟ್ಟಿಸ್ಬೇಕಾದ್ರೆ ಒಂದು ಇಟಾಲಿಯನ್ ಟೈಪಲ್ಲಿ ಇರಲಿ ಕಿಚನ್ ಅಂತ ಹೇಳಿ ಅವಾಗ ನಮ್ಮಪ್ಪ ಡಿಸೈನ್ ಮಾಡಿಸಿದ್ದು ಇದನ್ನೆಲ್ಲ ಕ್ಲೀನಾಗಿ. ಆಮೇಲೆ ನಮ್ಮಮ್ಮನೂ ಅಷ್ಟೇ. ಸೊ ಒಂದು ಕಿಚನ್ ನಾರ್ಮಲ್ ಆಗಿ ನಮಗೆ ಎಷ್ಟು ಬೇಕು ಸ್ಪೇಷಿಯಸ್ ಆಗಿದೆ. ಫೈನಲಿ ನಿಮ್ಮ ಅಭಿರುಚಿಗೆ ತಕ್ಕಂಗೆ ಕಟ್ಸ್ಕೊಂಡಿದ್ದೀರಾ? ಅಂದರೆ ನನ್ನ ಅಭಿರುಚಿಗಿಂತ ನಮ್ಮ ಅಪ್ಪ ಅಮ್ಮ, ಬಿಕಾಸ್ ಆವಾಗ ನಾನು ಇನ್ನ 10th ಸ್ಟ್ಯಾಂಡರ್ಡ್ ಇದ್ದೆ. ನನ್ನ ಅಭಿರುಚಿ ಅವಾಗ ಮ್ಯಾಟ್ರ್ ಆಗ್ತಿರ್ಲಿಲ್ಲ, ಇವಾಗ ಅದ್ರ ಮ್ಯಾಟ್ರ್ ಆಗಿತ್ತು. ನಿಂಗೆ ಸುಮ್ ಕುತ್ಕೊಂತಿದ್ರ? ಸೊ ಇವಾಗ ಕಮಿಂಗ್ ಟು ದ ರೂಮ್. ಎಸ್. ಸೊ ಇದೊಂದು ರೂಮು, ಬಟ್ ಮೆಸ್ಸಿ ಆಗಿದೆ. ಓಕೆ ಬನ್ನಿ. ಇದು ನನ್ನ ತಮ್ಮನ ರೂಮ್. ಇವಾಗ ನನ್ನ ತಮ್ಮ ಇಲ್ಲ, ಅವನು ಬೇರೆ ಕಡೆ ಶಿಫ್ಟ್ ಆಗಿದ್ದಾನೆ. ಸೊ ಇದು ನನ್ನ ತಮ್ಮನ ರೂಮ್. ಓಕೆ, ಸ್ವಲ್ಪ ಮೆಸ್ಸಿ ಆಗಿದೆ, ಇಟ್ಸ್ ಓಕೆ. ಈ ಲೆಟ್ ಇಟ್ ಬಿ ನ್ಯಾಚುರಲ್ ಅಷ್ಟೇ. ನನಗೇನು ಅನ್ನಿಸ್ತಿದೆ ಗೊತ್ತಾ, ಬೆಂಗಳೂರು ಫೀಲ್ ಕೊಡಿಸ್ತಿದೆ ನಿಮ್ಮನ್ನೇ. ಏಕೆ? ಎಲ್ಲರೂ ವರ್ಕಿಂಗು, ಹಾಗಾಗಿ ಎಲ್ಲ ವರ್ಕಿಂಗ್. ನನ್ನ ತಮ್ಮನೂ ವರ್ಕಿಂಗು, ನನ್ನ ತಮ್ಮನ ವೈಫ್ ಕೂಡ ವರ್ಕಿಂಗು. ಸೊ ಇದು ನನ್ನ ರೂಮು. ಇರೋದ್ರಲ್ಲಿ ಸ್ವಲ್ಪ ಕ್ಲೀನ್ ಆಗಿದೆ ಅನ್ಕೊಂತೀನಿ. ಬನ್ನಿ ಒಂಚೂರು ಒಳಗೆ. ಸೊ ಇದು ಬಟ್ಟೆ ಎಲ್ಲ ಮಡಿಸಿಟ್ಟಿರೋದು. ಸೊ ಆ್ಯಂಡ್ ಇನ್ನೇನು ತೋರಿಸ್ಬೇಕು ನಾನು ನಿಮಗೆ? ಕಬೋರ್ಡ್ ತೆಗೆದು ತೋರಿಸಿದ್ರೆ ಸೊ ಬಟ್ಟೆಗಳೆಲ್ಲ ಮೆಸ್ಸಿ ಆಗಿರುತ್ತೆ. ಇಟ್ಸ್ ಓಕೆ ಅಲ್ಲ? ನೋ ಪ್ರಾಬ್ಲಮ್. ಸೊ ಇದು ಅಪ್ಪ ಅಮ್ಮನ ರೂಮು. ಸೊ ಎಲ್ಲ ರೂಮ್ಗೂ ಒಂದೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ಪೀಸ್. ಸೊ ಆ ಕಡೆ ಯುಟಿಲಿಟಿ ಸ್ಪೇಸ್ ಇದೆ. ಓಕೆ. ಯುಟಿಲಿಟಿ ಸ್ಪೇಸ್ ಪ್ಲಸ್ ವಾಷಿಂಗ್ ಮಿಷಿನ್ ಇದೆ. ಸೊ ಇನ್ನೊಂದು ಎಕ್ಸ್ಟ್ರಾ ವಾಶ್ರೂಮ್ ಇದೆ ಆ ಕಡೆ. ಓಕೆ. ಸೊ ಇದು ಒಂದು ಚಿಕ್ಕ ಮನೆ. ಮೇಲ್ಗಡೆ ಅಜ್ಜಿ ತಾತ ಇದ್ದಾರೆ, ಅವ್ರಿಗೂ 1 BHK ಮನೆ ಇದೆ. ಸೊ ನಮ್ಮ ಅಜ್ಜಿ ತಾತ ಬಂದು ಹತ್ತತ್ರ ಒಂದು 3 years ಆಯ್ತು ನಮ್ಮ ಜೊತೆ ಇಲ್ಲೇನೆ. ಸೊ ಇಲ್ಲೇ ನಮ್ಮ ಜೊತೆ ಮೊದಲು ಹಳ್ಳಿಲಿದ್ರು. ಸೊ ಆ ಪ್ರಾಪರ್ಟಿನ ಸ್ವಲ್ಪ ಸೇಲ್ ಮಾಡಿ, ಸೊ ಅವ್ರಿಗೆ ಓಡಾಡೋಕ್ಕೆಲ್ಲ ಸ್ವಲ್ಪ ದೂರ ಆಗ್ತಿತ್ತು. ಸೊ ಹೆಲ್ತ್ ಇಶ್ಯೂಸ್ ಆಗ್ತಿತ್ತು. ಸೊ ಸಿಟಿಗೆ ಬಂದರೆ ಸ್ವಲ್ಪ ಇಲ್ಲಿ ನಮ್ಮ ಜೊತೆ ಆರಾಮಾಗಿರ್ಬೋದು ಅಂತ ಹೇಳಿ ಸೊ ನಾವೇನೇ ಕರೆಸ್ಕೊಂಡ್ವಿ ಅವ್ರನ್ನ. ಸೊ ಇಲ್ಲೇ ನಮ್ಮ ಜೊತೆ ಇದ್ದಾರೆ ಇವಾಗ. ಎಸ್, ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಅಂತಾರಲ್ಲ, ಸೊ ಆ ಥರ ಸಿಂಪಲ್ಲಾಗಿ ನಿಮಗೆ ಹೆಂಗೆ ಬೇಕೋ ಹಂಗೆ ನಿಮ್ಮ ತಂದೆ ತಾಯಿ ನಿಮ್ಮ ಅಭಿರುಚಿಗೆ ತಕ್ಕಂಗೂ ಕೂಡ ಮುಂದಾಲೋಚನೆ ಮಾಡಿ ಕಟ್ಸಿದ್ದಾರೆ. ತುಂಬ ಚೆನ್ನಾಗಿದೆ ಆ್ಯಂಡ್ ಸಿಂಪಲ್ ಆಗಿದೆ. ನಮಗೆ ತುಂಬ ದೊಡ್ಡದಾಗೂ ಇಲ್ಲ, ಯಾಕಂತಂದರೆ ವರ್ಕಿಂಗ್ ಮಾಡುವಂಥವ್ರಿಗೆ ಯಾವ ರೀತಿ ಬೇಕೋ ಆ ಥರ ಕಟ್ಕೊಂಡಿದ್ದಾರೆ. ಅಂದರೆ ನಮಗೆ ಯಾವ ಥರ ಬೇಕಿತ್ತು ಅಂದರೆ ಫಸ್ಟ್ ಆಫ್ ಆಲ್ ಔಟ್ಸ್ಕರ್ಟ್ಸಲ್ಲಿ ಬೇಕಿತ್ತು ಮನೆ. ಬಿಕಾಸ್ ಯಾಕೆಂದರೆ ಈ ಸಿಟಿ ಲೈಫಲ್ಲಿ ಆ ಟ್ರಾಫಿಕ್ಕು, ಆ ಗಿಜಿ ಶಬ್ದ ಅವೆಲ್ಲಕ್ಕಿಂತ ಈ ನೇಚರ್ ಮಧ್ಯೆ ಇರಬೇಕು ಅಂತ ನನಗೆ ಮತ್ತು ನಮ್ಮ ಅಪ್ಪಂಗೂ ಆಸೆ ಇತ್ತು. ಸೊ ಅದಕ್ಕೇನು ಮಾಡಿದ್ವಿ, ಸ್ವಲ್ಪ ಸಿಟಿಯಿಂದ ಒಂದು 2 kilometers ಆಚೆ. ಸೊ ಔಟ್ಸ್ಕರ್ಟ್ಸಿಗೆ ಬಂದ್ಬಿಟ್ಟು ಇಲ್ಲಿ ಮನೆ ಕಟ್ಕೊಂಡು, ಸೊ ಇಲ್ಲಿ ಬಂದರೆ ಒಂದು ನೆಮ್ಮದಿ, ಒಳ್ಳೆ ನಿದ್ದೆ ಬರುತ್ತೆ. ಬೆಳಗ್ಗೆ ನೀವು ನೋಡಿದ್ರೆ ಅನಿಸುತ್ತೆ ವ್ಯೂ. ಸೊ ಮರ ಗಿಡಗಳು, ಮುಂದೆ ಹೊಲಗಳು. ಸೊ ಅದೊಂದು ಲೈಕ್ ಈ ಮನೆನ ಲೈಕ್ ನಮಗೆ ಖಾಲಿ ಮಾಡೋಕ್ಕೆ ಇಷ್ಟ ಇಲ್ಲ. ಖಾಲಿ ಮಾಡೋದಕ್ಕಿಂತ ನಾವು ಮಾರ್ಬಿಟ್ಟು ಅಥವಾ ಬೇರೆ ಕಡೆ ಹೋಗ್ಬೇಕು ಇಲ್ಲ. ಸೊ ನಮ್ಮ ಲಾಂಗ್ ಮುಂದೆ ಲೈಫನ್ನ ಇಲ್ಲೇ ಕಂಟಿನ್ಯೂ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನಮಗೆ. ಎಸ್, ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಇಷ್ಟಪಟ್ಟಿರ್ತಾರೆ ನಮ್ಮ ಹೋಮ್ ಟೂರನ್ನು ನೋಡಿಬಿಟ್ಟು. ಬಿಕಾಸ್ ಯಾಕೆಂತಂದರೆ ಅಷ್ಟು ಸಿಂಪಲ್ ಆಗಿ ಅಷ್ಟು ಯುನಿಕ್ ಆಗಿದೆ. ವೆರಿ ಸಿಂಪಲ್ ಆ್ಯಂಡ್ ನಾವೇನು ಪ್ರಾಪರಾಗಿ ಅರೇಂಜ್ ಎಲ್ಲ ಏನು ಮಾಡಿಲ್ಲ. ಸೊ ಜಸ್ಟ್ ನಿಮಗೆ ತೋರ್ಸೋಕ್ಕೆ ಅಂತ ಹೇಳೋದಕ್ಕೆ ಮೇಲ್ಮೇಲೆ ಹಂಗಂಗೆ ಮಾಡಿಸ್ಬಿಟ್ಟು ಸೊ ಇದು ಈ ಮನೆ, ಇದು ಹಾಲು, ಇದು ಕಿಚನ್, ಇದು ರೂಮ್ ಅಷ್ಟೇ ತೋರಿಸೋದು. ಎಸ್, ಎನಿವೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸುಮನ್ ಟಿವಿಗೆ ಕರೆದು ಹೋಮ್ ಟೂರನ್ನು ಕೊಟ್ಟಿದ್ದಕ್ಕೆ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.